ಅಲ್ಲೇ ಆ ಭಾಗದ ಶಾಸಕರು ಅಂದರೆ ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದು ಶಾಸಕರು ಬರೋದಿದೆ, ಬರಲಿ, ಅದಕ್ಕೆ ಯಾರೇ ಅಬ್ಜೆಕ್ಷನ್ ಇಲ್ಲ. ಅದರ ಜೊತೆಗೆ ಏನು ಸರ್ಕಾರಿ ಕಾರ್ಯಕ್ರಮದ ಜೊತೆಗೆ ನಮ್ಮ ಸಮುದಾಯದ ಮುಖಂಡರನ್ನು ಕೂಡ ಕರೆದಿದ್ದಾರೆ. ನಮ್ಮ ಸಮುದಾಯ ಪ್ಲಸ್ ಸರ್ಕಾರ ಸೇರಿ ಒಂದು ಆ ಕಾರ್ಯಕ್ರಮ ಮತ್ತು ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಮುದಾಯದವರು ಸೇರಿ ಜಯಂತಿಯನ್ನು ಆಚರಣೆ ಮಾಡಿರುವಂಥ ವಿಚಾರ. ಅಲ್ಲಿ ಏನಾಗುತ್ತೆ, ಎಲ್ಲ ಒಂದು ಕಾರ್ಯಕ್ರಮ ನಡೆಯುತ್ತೆ, ಸ್ವಲ್ಪ ಅಲ್ಲಿ ತೂಗಾಟ ನಡೆಸಿದ್ದಾರೆ. ಅದನ್ನ ತಿಳಿದು ಅಲ್ಲಿ ಏನು ಅಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಂತ ಬಂದಿರ್ತಾರೆ, ಸಮುದಾಯದವರಾಗ್ಬೋದು ಸಾರ್ವಜನಿಕರಾಗ್ಬೋದು, ಹಾಕಿದ್ರೆ ಅಲ್ಲಿ ನಮ್ಮ ಸಮುದಾಯದವರಾಗ್ಬೋದು ಸಾರ್ವಜನಿಕರಾಗ್ಬೋದು ಕಾರ್ಯಕ್ರಮಕ್ಕೆ ಬಂದಿರೋ ಬಿಡದಿರ ಗೇಟ್ ಹಾಕಿಸಿದ್ರೆ ಅಲ್ಲಿ ಏನಾಗುತ್ತೆ ಪರಿಸ್ಥಿತಿ? ಅದನ್ನು ಮನಗೊಂಡ ಕೆಲವು ನಾಯಕರು ನಮ್ಮ ಸಂಸದರಿಗೆ ಕಾಲ್ ಮಾಡಿ ಸಂಸದರಿಂದ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿ ಆ ಗೇಟ್ ಓಪನ್ ಮಾಡಿಸ್ಬೇಕು ಅಂತಂದ್ರೆ ಇನ್ನು ಯಾವ ತರ ಮಟ್ಟಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಪ್ರದೀಪ್ ಈಶ್ವರ್ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಕ್ವಶನ್. ಸಮುದಾಯದವರಿರ್ಬೋದು, ಕುಮಾರಸ್ವಾಮಿ ಅವರ ಅಭಿಮಾನಿಗಳಿರ್ಬೋದು, ಇಲ್ಲ ಪಕ್ಷದ ಕಾರ್ಯಕರ್ತರಿರ್ಬೋದು, ಜನಸಾಮಾನ್ಯರಿರ್ಬೋದು, ಯಾವುದೇ ಕಾರ್ಯಕರ್ತರಿರ್ಬೋದು, ಇಂಡಿಯಾ ಕಾರ್ಯಕರ್ತರಿರ್ಬೋದು, ಅವ್ರದ್ದು ಏನಾಗತ್ತೆ ಅಲ್ಲಿ ಏನು ಒಂದು ಅದಕ್ಕೆ ಮುಂಚೆ ಒಂದು ದಿವಸ ಮುಂಚೆ ಏನು ಕುಮಾರಸ್ವಾಮಿ ಅವರ ಮೇಲೆ ಏನು ಅಪಾದನೆಗಳು ಮಾಡಿ ವೈಯಕ್ತಿಕ ನಿಂದನೆ ಏನಿಲ್ಲ, ಯಾರೂ ಅವಮಾನ ಮಾಡ್ಬೇಕಂತ ಅಲ್ಲಿ ಇರಲಿಲ್ಲ. ಏನು ಅವ್ರು ನೋವು ಒಂದು 2-3 ಜನ ಅಲ್ಲಿ ತೋಡ್ಕೊಂಡಿದ್ದಾರೆ. ಅವ್ರನ್ನ ಉರಿದುಂಬಿಸೋ ಕೆಲಸ, ಜನರ ಮಧ್ಯೆ ಯಾವ ಥರ ಮಾತಾಡ್ಬೇಕು ಆ ಥರ ವ್ಯಕ್ತಿತ್ವ ಇರೋ ವ್ಯಕ್ತಿ ಅಲ್ಲ ಅವರು. ಯಾಕಂದ್ರೆ ಯಾವ ಥರ ನಡವಳಿಕೆ ಮೊದಲಿಂದ ನಾವು ನೋಡ್ತಾ ಬಂದ್ವಿ. ಇವಾಗ ಆ ಥರ ಆಗಿ ಅವ್ರು ಇಷ್ಟೆಲ್ಲ ಕೆಟ್ಟದಾಗ ಮಾಡಿ ಏನು ಫಿಲಮ್ ಡೈಲಾಗ್ ಹೊಡೆಯೋದು, ಏನು ಅವ್ರೇನು ಫಿಲಮ್ ದೊಡ್ಡ ಪ್ರೊಡ್ಯೂಸರ, ದೊಡ್ಡ ಆ್ಯಕ್ಟ್ರ, ಆ ಥರ ಆ್ಯಕ್ಟಿಂಗ್ ಮಾಡ್ಕೊಳ್ಳಿ. ಯಾಕೆ ಈ ಒಂದು ಸಂಸದೀಯ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಒಂದು ಪದವಿ ತಗೊಂಡಿದ್ದಾರೆ, MLA ಆಗಿದ್ದಾರೆ, ಅವ್ರು MLAಗೆ ನ್ಯಾಯ ಕೊಡಬೇಕು, ಆ ಕ್ಷೇತ್ರಕ್ಕೆ ಜನಕ್ಕೆ ನ್ಯಾಯ ಕೊಡಲಿ. ಅವ್ರು ಬಂದಿರೋ ಸಮಾಜ ಸೇವೆ, ಜನ ಸೇವೆ ಮಾಡೋದಕ್ಕೋಸ್ಕರ ಒಂದು ಇದರಿಂದ MLA ಆಗಿ ಜನ ಯಾವುದೋ ಒಂದು ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಅವರು ಒಬ್ಬ ಶಾಸಕರು, ಅವ್ರಿಗೆ ಗೌರವ ಇತ್ತು, ಶಾಸಕರು ಅವ್ರಿಗೆ ಗೌರವ ಕೊಡಬೇಕು, ನಾವು ಕೊಡ್ತೀವಿ. ಆದರೆ ಆ ಶಾಸಕರು ಯಾವ ಥರ ನಡ್ಕೊತಾ ಇದ್ದಾರೆ, ಇವತ್ತು ಏನಾಗ್ತಾ ಇದೆ, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ರಾಜ್ಯದಲ್ಲೇ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ. ಮತ್ತು ಸಮುದಾಯದಲ್ಲಿ ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ ಖಬರ್ದಾರ್ ಅಂತ. ಏನು ಅದು ಅದು ಏನು ಅದು ಶಬ್ದ ಖಬರ್ದಾರ್ ಅಂದ್ರೆ ಏನು? ಯಾರು ಓದು ಜನಸಾಮಾನ್ಯ ಕೂಡ ಮಾತಾಡೋದಿಲ್ಲ. ಆ ಥರ ಮಾತಾಡಿ ಚಾಲೆಂಜ್ ಹಾಕೋದೇನು? ನೀನು ಇಲ್ಲಿ ಬನ್ನಿ ಕುಮಾರಸ್ವಾಮಿ ಅವರು, ಇಲ್ಲಿ ಬನ್ನಿ ಚಿಕ್ಕಬಳ್ಳಾಪುರ, ನನ್ನ ಮೇಲೆ ನನ್ನ ಆಪೋಸಿಟ್ ಬಂದು ನಿಂತು ಗೆಲ್ಲಿ ಅನ್ನೋ ಒಂದು ಚಾಲೆಂಜ್ ಹಾಕೋದು ಏನು ಅವಶ್ಯಕತೆ ಇದೆ? 2 ವರ್ಷ ಆದರೆ ನೀವೇ ಮನೆಗೆ ಹೋಗ್ತೀರಾ. ಜನರೆಲ್ಲ ನಿರ್ಧಾರ ಮಾಡ್ತಾರೆ, ಜನರ ಕೈಯಲ್ಲಿದೆ, ನಿಮ್ಮ ಕೈಯಲ್ಲೇನಿಲ್ಲ ಶಾಸಕರೇ. ನಾಳೆ ಕುಮಾರಸ್ವಾಮಿ ಬರೋದಲ್ಲ, ಕಟ್ಟ ಕಡೆ NDA ಅಭ್ಯರ್ಥಿ JDS ಆಗ್ಬೋದು, ಇಲ್ಲ BJP ಅಭ್ಯರ್ಥಿ ಆಗ್ಬೋದು, ಯಾರೋ ಒಬ್ರು ಬಂದು ನಿಮ್ಮ ಕಟ್ಟ ಕಡೆಯ ಕಾರ್ಯಕರ್ತ ನಿಮ್ಮ ಮೇಲೆ ನಿಂತು ಗೆಲ್ಲೋ ಪರಿಸ್ಥಿತಿ ಇದೆ. ಕುಮಾರಸ್ವಾಮಿಯಲ್ಲಿ ಬರೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ನೀವು ಯಾವ ಥರ ನಡ್ಕೊಂಡಿದ್ದೀರಿ, ಯಾವ ಥರ ನೀವು ಮಾಡಿದ್ದೀರಾ, ಯಾವ ಥರ ಅಭಿವೃದ್ಧಿ ಮಾಡಿದ್ದೀರ ಅಂತ ಎಲ್ರಿಗೂ ಜನರಿಗೆ ಗೊತ್ತಿದೆ. ಯಾರು ಏನು ಬದನೆಕಾಯಿ, ಆಲೂಗಡ್ಡೆ ಮತ್ತು ಇದು ಮಾಡಿ ಬೆಳೆದೇ ಮಾಡ್ತಾರ? ಬೇರೆ ಬೇರೆ ಇದಾವೆ. ಅವ್ರೇನು ಫಿಲಮ್ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದಾರೆ ಈ ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ, ಫಿಲಮಲ್ಲಿ ಮಾಡಿದ್ದಾರೆ. ಆಗಿನ ಬೆಲೆ 1 ಲಕ್ಷ 50,000 1.5 ಲಕ್ಷ ಇರುತ್ತೆ. ಇನ್ನೇನು ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ, 32 ಎಕರೆ 32 ಕೋಟಿ ರೂಪಾಯಿ ಇಲ್ಲಿಂದ ತಂದ್ರು. ಬದನೆಕಾಯಿ ಇದು ಮಾಡಿ ಬೆಳೆದಂದ್ರೆ, ಇನ್ನೊಂದು ಮಾಡಿ ತಂದ್ರೆ ಅಂದ್ರೆ ಏನಿದೆ ಅರ್ಥ? ಯಾರು ಒಂದು ಸಿಂಪಲ್ ಕಾಮನ್ ಮ್ಯಾನ್ ಕೂಡ ಗೊತ್ತಾಗತ್ತೆ ಈ ತರ ಮಾತುಗಳನ್ನ ಮಾತಾಡ್ತಾ ಇದ್ರೆ ನೀನೊಬ್ಬ ಯಾವ ತರ ವ್ಯಕ್ತಿ ಅನ್ನೋದು ಅಂತ. ಹಂತದ ಏನು ಮಂತ್ರಿಗಿರಿ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ನಮಗೆ ಅವಕಾಶ ಸಿಗತ್ತೆ ಅಂತೇಳಿ ಒಂದು ಯಾರೋ ಒಬ್ಬ ನಮ್ಮ ಮುಖ್ಯಮಂತ್ರಿ ಇರ್ಬೋದು DK ಶಿವಕುಮಾರ್ ಅವ್ರನ್ನ ಅವ್ರಿಗೆ ಏನೋ ಒಪ್ಸೋ ಅಂತ ಕೆಲಸ ಮಾಡ್ತಾ ಇದ್ದೀರಾ. ಅವ್ರು ಏನೇ ಮಾಡಿದ್ರು ಅವ್ರಿಗೂ ಗೊತ್ತಿದೆ ನಿಮ್ಮ ಕತೆ ಏನು, ನೀವು ಯಾವ ತರ ವ್ಯಕ್ತಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದನ್ನು ನೋಡಿ ನೀವು ಕಲಿತು ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಸರಿ ಹೋಗದೆ ಇದ್ರೆ ಈಗಿನ ಏನು ನಮ್ಮ ಸಮುದಾಯದ ನಾಯಕರು ಮತ್ತೆ JDS ಮತ್ತು BJP NDA ನಾಯಕರು ಕೂಡ ಸೇರಿ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೂಡಲೇ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು FIR ಮಾಡಿ ಈ ಒಂದು ಶಾಸಕರನ್ನ ಅರೆಸ್ಟ್ ಮಾಡಿ A1 ಮಾಡಿ ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಒತ್ತಾಯ ಆಗಿದೆ.
ಮಾಡ್ತಾ ಇದೆಯಲ್ಲಪ್ಪ ನಿನ್ಗೆ ಅದ್ಯಾವ ಪರಿಶ್ರಮ ಅಕಾಡೆಮಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬರ್ತಾ ಇದೆ. ಇವಾಗ ನೀನೇ ಹೇಳಿದ್ರೆ 300-400 ಕೋಟಿ ವರ್ಷಕ್ಕೆ ಬರ್ತಾ ಇದೆ ಅಂದ್ರೆ ನಿನ್ಗೆ ಯಾಕಪ್ಪ 300-400 ಕೋಟಿ ಆಸ್ತಿ ಬೇಕು? ನೀನು ಹೆಂಗೆ ಮಾಡ್ತಾ ಇದೆಯಾ? ಏನಕ್ಕೆ ಬೇಕು? ನೀನು ಸಮಾಜ ಸೇವೆ ಮಾಡೋನಾದ್ರೆ ಯಾಕೆ ಬೇಕು? ಬಡ ಜನರ ಏನು ಮೆಡಿಕಲ್ ಓದೋ ಮಕ್ಕಳಿಗೆ ನೀಟ್ ಅಂತ ನೀನು ಕೋಚಿಂಗ್ ಸೆಂಟರ್ ಇಟ್ಕೊಂಡು ಲಾಂಗ್ ಟರ್ಮ್ ಸೆಟ್ ನೀನು ಮಾಡೋದೆಲ್ಲ 7-8 ತಿಂಗಳು ನಿನಗೆಲ್ಲ ಖರ್ಚು ಮಾಡೋದು ಮಗುಗೆ ಒಂದು 50,000 1 ಲಕ್ಷ ಒಳಗೆ ಬರುತ್ತೆ. 3 ಲಕ್ಷದಿಂದ 4 ಲಕ್ಷ ನೀನು ಯಾಕೆ ತಗೊತಾ ಇದೆಯಾ? ನೀನು ಮಾಡ್ತಾ ಇರೋದು ತಪ್ಪಲ್ವಾ? ಯಾಕೆ ಅಷ್ಟೊಂದು ತಗೊಂಡು ಬಡ ಮಕ್ಕಳ ತಾಯರಿಗೆ ಪೋಷಕರಿಗೆ ನೀನು ಭಾರ ಮಾಡ್ತಾ ಇದೆಯಾ? ಅವರು ಆ ಸಾಲಾಗೆಲ್ಲ ಮಾಡಿ ತಂದು ಮಕ್ಕಳಿಗೆ ಇದು ಮಾಡಿ ಅದೇ ನಿನ್ನಲ್ಲಿ ಬರಲ್ಲ. ಅದ್ರಲ್ಲಿ ಬರೋ ಕೆಲವೊಂದು ಮಕ್ಕಳು ಬರ್ತಾರೆ ಪಾಪ ಎಷ್ಟೋ ಜನ 3 ಲಕ್ಷ 4 ಲಕ್ಷ ಕಟ್ಟಿ ನಿನ್ನ ಹತ್ರ ಎಲ್ಲೂ ಇಲ್ಲ. ಈ ಒಂದು ಏನು ನೀಟ್ ಕೋಚಿಂಗ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ಸುಮಾರು ಕೋಚಿಂಗ್ ಸೆಂಟರ್ ಇದೆ. ಆ ಕೋಚಿಂಗ್ ಸೆಂಟರ್ಗಳಲ್ಲಿ ಅಷ್ಟಿಲ್ಲ, 1.5 ಲಕ್ಷ 2 ಲಕ್ಷ ಇದೆ. ಆದರೆ ನಿನ್ನ ಹತ್ರ ಯಾಕೆ 3 ಲಕ್ಷ 4 ಲಕ್ಷ ನೀನು ಚಾರ್ಜ್ ಮಾಡ್ತೀಯಾ? ಆ ಬಡ ಜನರಿಗೆ ಯಾಕೆ ನೀನು ಚಾರ್ಜ್ ಮಾಡಿ ನೀನು ಇಷ್ಟು ದರೋಡೆ ಮಾಡ್ತಾ ಇದೆ ದುಡ್ಡು? ಏನಕ್ಕೆ ಬೇಕು ನೀನು 300-400 ಕೋಟಿ ಆದಾಯ? ಏನು ಮಾಡೋಕ್ಕೋಸ್ಕರ ನೀನು ಹೋಗಿದ್ಯಾ? ನಾನೊಬ್ಬ ಅನಾಥ ತಂದೆ ತಾಯಿದರ ಮಗ, OBC ಈ ಕಾರ್ಡ್ ಪೇ ಮಾಡಿ ನಿನ್ನನ್ನು ಯಾರು ನಂಬೋರು ಯಾರು ಇಲ್ಲಪ್ಪ. ನಾನು OBC ಅಂತ ಹೇಳೋದಕ್ಕೂ ನೀನು ನಾಲಾಯಕ ಆಗ್ತಿ. ಯಾಕಂದ್ರೆ ಇವತ್ತು ನಿನಗೆ 300-400 ಕೋಟಿ ಬರ್ತಾ ಇದ್ದಾಗ ನೀನು OBC ಅಂತಂದ್ರೆ ಯಾರು ತುಳಿದಿಲ್ಲ ಪ್ರಪಂಚದಲ್ಲಿ. ಯಾರು OBC ಅಂತೇಳಿ ಯಾರು ತುಳಿದಿಲ್ಲ. ಇವಾಗ OBC ಆಗಿರೋರು ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಯಾಕೆ ಸಿದ್ದರಾಮಣ್ಣವರು OBC ಅಂತೇಳಿ ಮುಖ್ಯಮಂತ್ರಿ ಆಗಿಲ್ವಾ? ಯಾರು ಬಿಟ್ಟಿದ್ದಾರೆ? ಎಲ್ಲರೂ ಮಾಡಿದ್ದಾರೆ. ಯಾರು OBC ಅಂತೇಳಿ ಸೆಪ್ರೇಟ್ ಆಗಿ ಯಾರೂ ಇಲ್ಲ. ನೀನು ಮಾತ್ರ ಇವತ್ತು ಜಾತಿಗಳ ಮಧ್ಯೆ ಭೇದ ಭಾವ ತಂದು ಗಲಾಟೆ ಹುಟ್ಟಿಸುವಂತ ಕೆಲಸ ನೀನು ಮಾಡ್ತಾ ಇದೀಯ. ಆದ್ರೆ ನಿಂದೇ ಜಾತಿಗೆ ನೀನೇನು ಮಾಡಿದ್ಯಪ್ಪ? ನಿಮ್ದು ಪಲ್ಲಿತಿಕ ಸಮಾಜ ಇರ್ಬೋದು, ನಿಂದೇ ಜಾತಿಗೆ ನೀನೇನು ಮಾಡಿದ್ಯಾ ಹೇಳು. ಅದು ಬಿಟ್ಟು ಸುಮ್ಮನೆ ನಿನಗೆ ಏನೋ ಒಂದು ಬಂತು, ಇದೆಲ್ಲ ಪ್ರಾಬ್ಲಮ್ ಆಯ್ತು ಅಂತೇಳಿ ನೀನು ಆ ಟೈಮ್ಗೆ ಏನೋ ಒಂದು ಕಾರ್ಡ್ ಪೇ ಮಾಡಿ ನಾನು OBC ಅಂತೇಳಿ ಏನು ರುದ್ರಾವತಾರ ತಾಳಿ ಮಾತಾಡೋದು? ಈ ಮುಖಾಂತರ ಈ ನಮ್ಮ DC ಸಾಹೇಬರು, SP ಸಾಹೇಬರು ಎಲ್ಲ ಇದ್ದು ಮಂತ್ರಿಗಳು, ಮಿನಿಸ್ಟರ್ಗಳು ಇರೋಂಥ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮದಲ್ಲಿ ನೀನು ಎತ್ಕೊಂಡೋಗಿ ಬರೀ ಒಂದು ಇಂಡಿಯಾ ಒಂದು ಏನು ನಿಮಗೆ ವಿರೋಧ ಮಾಡಿರ್ತಾರೋ ಎಲ್ಲ ಒಂದು ವಿರೋಧ ಮಾಡಿ ಯಾರೋ ಒಬ್ಬರು ಮಾತು ಕೇಳಿ ಅವ್ರ ಹೆಸರು ಬರೆಸಿ ನೀನು ಇದು ಮಾಡಿದೀಯಾ? ಅವ್ರ ಪಾಪ ಜೈಲು ಕಳಿಸಿದ್ಯಾ? ಅವ್ರ ಮನೆಗಳಲ್ಲಿ ಏನಾಗಬೇಕು ಪಾಪ? ಯಾವತ್ತು ಮನೆ ಅವರು ಕೃಷಿಕರು ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಒಕ್ಕಲಿಗತನ ಮಾಡೋರೆಲ್ಲ ಕೃಷಿಕರು ಜಾಸ್ತಿ. ಕೃಷಿಯಿಂದ ಜೀವನ ಮಾಡೋ ಅಂಥವ್ರು ನೀನು ಜೈಲಿಗೆ ಹಾಕಿಸಿ ಅವ್ರ ಮನೆ ಏನಾಗಬೇಕು, ಅವರ ಕೃಷಿ ಏನಾಗಬೇಕು, ಇದನ್ನೆಲ್ಲ ಅರಿತು ನೀನು ಮಾಡಿದಿರ. ಮತ್ತೆ ನೀನು ಸರ್ಕಾರ ಇದೆ ಅಂತೇಳಿ ಮತ್ತೆ 150 ಜನರ ಮೇಲೆ ನೀನು ಕೇಸ್ FIR ಮಾಡ್ಸೋಕೆ ಹೋಗಿದ್ಯಾ? ಇದೆಲ್ಲ ಬಿಡಬೇಕು. ಕಾನೂನು ರೀತಿ ಮಾಡಿದ ತಪ್ಪು. ಮೊದಲು ನೀನು A1 ಆರೋಪಿ ಆಗಲೇಬೇಕು. ನೀನು A1 ಆರೋಪಿ ಮಾಡಿ ಕೂಡಲೇ ಅವನ್ನ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕಂತ ನಮ್ಮ ಈ ತಾಲೂಕಿನ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಜಯಂತಿಯಲ್ಲಿ ಒಳಗಡೆ ಹೋಗಿ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯರ ಬಗ್ಗೆ ಮಾತಾಡ್ತಾರೆ. ಇತಿಹಾಸದ ಪ್ರಜ್ಞೆ ಇದ್ದಿದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು? ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು. ಇವರು ಯಾವ ಸಮುದಾಯದಿಂದ ಬಂದಂತವರು? ಒಕ್ಕಲಿಗ ಸಮುದಾಯದಿಂದ ಬಂದಂತವರು. ಅದನ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ಅವರು? ಆಕ್ಚುಲಿ ಶ್ರೀಕೃಷ್ಣ ದೇವರಾಯನ ಸಾಮಂತ ರಾಜನಾಗಿ ಕೆಂಪೇಗೌಡ ಇರಲಿಲ್ಲ. ಅಚ್ಯುತಾರಾಯನ ಸಾಮಂತ ರಾಜನಾಗಿ ಶ್ರೀಕೃಷ್ಣ ದೇವರಾಯ ಇವರು ಕೆಂಪೇಗೌಡ ಇದ್ದಿದ್ದು. ಇತಿಹಾಸದ ಪ್ರಜ್ಞೆ ಹೇಳಿದ್ರೆ ಬಾಯಿ ತೆಗೆದ್ರೆ ಸುಳ್ಳು ಹೇಳೋದು. ಅಲ್ಲೋಗಿ ಆತರ ಉದ್ರೇಕ ಮಾಡಿ ನಮ್ಮ ಒಕ್ಕಲಿಗ ಸಮುದಾಯದ ಯುವಜನರನ್ನು ಹುರಿದುಂಬಿಸಿ ಅದಕ್ಕೆ ಮುಂಚೆದಲ್ಲಿ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ದು ಇವರೇ ಉದ್ರೇಕ ಮಾಡೋದು, ಮತ್ತೆ ಆಚೆ ಬರೋದು, ತೊಡೆ ತಟ್ಟೋದು, ಮೀಸೆ ತಿರುವುದು, ಕೂದಲು ಕೀಳಕ್ಕಾಗಲ್ಲ ಅನ್ನೋದು. ಇದು ಒಬ್ರು ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿ ಮಾಡೋ ಕೆಲಸನೇ ಅಲ್ಲ. ಒಬ್ಬ ಬೀದಿ ರೌಡಿ ಇಲ್ಲಾಂದ್ರೆ ಒಬ್ಬ ಪುಡಾರಿ ಮಾಡುವಂತ ರೀತಿಯಲ್ಲಿ ಶಾಸಕ ವರ್ತಿಸ್ತಾರೆ. ಈ ತರ ಉದ್ರೇಕ ಮಾಡೋದು ಅವಾಗ ಅಚಾನಕ್ ಆಗಿ ಯಾರೋ, ಅದು ಹಾಕಿರೋದು ಕೂಡ ಕಾಂಗ್ರೆಸ್ ಕಾರ್ಯಕರ್ತನೇನಂತ ಚಪ್ಪಲಿಯಲ್ಲಿ ಹಾಕಿರೋದು ಕೂಡ ನಿನ್ನೆಯಿಂದ ಗೊತ್ತಾಗ್ತಾ ಇರೋ ನ್ಯೂಸ್ ಪ್ರಕಾರ ಏನೋ ಕೆಲಸ ಕೇಳಿದ್ದಂತೆ, ಆ ಕೆಲಸ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಆ ಕೋಪದಲ್ಲಿ ಉದ್ರೇಕಗೊಂಡು ಆತ ಚಪ್ಪಲಿಯಲ್ಲಿ ಎಸ್ತಿದ್ದಾನೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ. ಈ ತರ ಸಮುದಾಯದ ಅಮಾಯಕರನ್ನ ಉರಿದುಂಬಿಸಿ ಆಮೇಲೆ ಉದ್ರೇಕಿಸಿ, ಅಲ್ಲ ಅಲ್ಲಿ SC ST ವಿಚಾರ ಏನಕ್ಕೆ ಬಂತು? OBC ವಿಚಾರ ಏನಕ್ಕೆ ಬಂತು? ಅವರು OBCನೇ, ನಾವು OBCನೇ.
OBC ಅಲ್ಲಿ ನಾವು ಇಬ್ಬರೇ ಅಲ್ಲ, ಇನ್ನ ಸುಮಾರು ಜಾತಿಗಳು ಬರ್ತವೆ. ಮಾತು ಬಂದ್ರೆ OBC ವ್ಯಕ್ತಿಗಳನ್ನು ತುಳಿತಾರೆ, ನೀವು OBC ವ್ಯಕ್ತಿಗಳನ್ನು ತುಳಿತೀರಾ, ST ಜೈ SC ST ಅಂತ ಬಂದು ಜಾತಿಗಳ ಮಧ್ಯೆ ಬೆಂಕಿ ಹಚ್ತಾರಲ್ಲ, ಇವು ಜನಪ್ರತಿನಿಧಿಯೋ ಅಥವಾ ಇಲ್ಲಾಂದ್ರೆ ಬುಡಾದ ರೌಡಿನೋ ಅರ್ಥ ಆಗ್ತಾ ಇಲ್ಲ ನಮಗೆ. ಆದ್ರಿಂದ ಟೋಟಲಿ ಅವತ್ತು ಘಟನೆಗೆ ಈ ರೀತಿಯಾದಂತಹ ಒಂದು ಘಟನೆ ನಡೆಯಲಿಕ್ಕೆ ಮೂಲ ಕಾರಣ ಶಾಸಕರೇ. ಅವರನ್ನೇ A1 ಆರೋಪಿಯನ್ನಾಗಿ ಮಾಡಿ ಅವ್ರ ಮೇಲೂ ಕೂಡ FIR ಆಗಬೇಕು ಅನ್ನೋದೇ ನಮ್ಮ ಈ ಸಂಘದ ಒತ್ತಾಯ. ಅವರು KDP ಮೀಟಿಂಗ್ ಮಾಡಿ ಸುಮಾರು 2 ವರ್ಷ ಆಗಿದೆ. ಯಾವುದೇ ಜಯಂತಿಗಳಿಗೆ ಸುಮಾರು ಅಂಬೇಡ್ಕರ್ ಜಯಂತಿ, ಒಕ್ಕಲಿಗರ ಇದು ವಾಲ್ಮೀಕಿ ಜಯಂತಿ, ಕನಕದಾಸ ಜಯಂತಿ, ಯಾವ ಜಯಂತಿಗೂ ಬಂದಿಲ್ಲ. ಇದಕ್ಕೆ ಬಂದಿರೋ ಇಲ್ಲಿ ಮೈನ್ ಇಂಪಾರ್ಟೆಂಟ್ಸ್ ಸ್ವತಂತ್ರ ದಿನಾಚರಣೆಗೆ ಬಂದಿಲ್ಲ. ಈ ಜಯಂತಿಗೆ ಬಂದು ಪ್ಲಾನ್ ಮಾಡ್ಕೊಂಡು ಬಂದು ಈ ಯುವಕರನ್ನ ಉದ್ರೇಕ ಮಾಡಿಸ್ಬಿಟ್ಟು ಗಲಾಟೆ ಮಾಡಿಸ್ಬಿಟ್ಟು ಏನಾದರೂ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೇ ಇವ್ರ ಹೆಸರು ಹೋಗ್ತಾ ಇರ್ಬೇಕು, ವೈರಲ್ ಆಗ್ತಾ ಇರ್ಬೇಕು. ಇದೇ ಶಾಸಕರ ಮುಖ್ಯ ಉದ್ದೇಶ. ನೋಡಿ, ಹಳ್ಳಿಕಲ್ಲು ಮಳೆ ಬಿದ್ದು ದ್ರಾಕ್ಷಿ ತೋಟ ಎಲ್ಲ ನೆಲ ಕಟ್ಟಿದ್ರು ಒಂದು ರೈತರ ತೋಟಕ್ಕೆ ಇದುವರೆಗೂ ಈ ಮನುಷ್ಯ ಅಟೆಂಡ್ ಮಾಡಿಲ್ಲ. ಇವಾಗ ರಸಗೊಬ್ಬರ ಬೆಳೆ ಇಡೋ ಟೈಮ್, ರಸಗೊಬ್ಬರ ರೈತರು ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಂದರೆ ಒಬ್ಬ ರೈತರ ಸಮಸ್ಯೆ ಅನಿಸಿಲ್ಲ. ಇವೆಲ್ಲ ಬಿಟ್ಬಿಟ್ಟು ಸಿನಿಮಾ ಡೈಲಾಗ್ ಹೊಡೆಯೋದಕ್ಕೆ ಲಾಯಕ್ ಅಷ್ಟೇ ಹೊರತು ಜನಪ್ರತಿನಿಧಿ 224 ಜನರ ಜನಪ್ರತಿನಿಧಿಯಲ್ಲಿ ಇಂಥ ಹೊಲಸು ಜನಪ್ರತಿನಿಧಿ ನಾವು ಯಾವತ್ತೂ ನೋಡಿಲ್ಲ. ನಮ್ಮ ಸಮಾಜ ಖಂಡಿಸ್ತಾ ಇದ್ದೀವಿ. ಇದೇ ಚಾಳಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಆಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದು ಒತ್ತಾಯ ಮಾಡ್ತಾ ಇದ್ದೀವಿ. ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಮತ್ತೆ ನಿಮ್ಮ ನಡೆ ಹೇಗಿರುತ್ತೆ ಅಂತ ಇವಾಗ ನಾವು ಕಂಪ್ಲೇಂಟ್ ಮಾಡೋದು ಕಾನೂನು ರೀತಿಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಂದು ವೇಳೆ ಸರ್ಕಾರ ಒತ್ತಾಯಕ್ಕೆ ಮಣಿದು ಅವರೇನಾದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನಾದರೂ ಕಂಪ್ಲೇಂಟ್ FIR ಮಾಡಿಲ್ಲ ಅಂತಂದರೆ ನಾವೆಲ್ಲ ಎಂಟೈರ್ ಜಿಲ್ಲೆಯ ಎಲ್ಲ ಸಮುದಾಯದವರು ಮತ್ತು NDA ಮುಖಂಡರು ಎಲ್ಲ ಸೇರಿ ಹೋಗಿ ಮುತ್ತಿಗೆ ಹಾಕ್ತೀವಿ. ಏನು SP ಕಚೇರಿ ಮುತ್ತಿಗೆ ಹಾಕ್ತೀವಿ. ಮತ್ತು ಕಾನೂನಿನಲ್ಲಿ ಹೋರಾಟ ಮಾಡಿ ಕಾನೂನಿನಿಂದ FIR ಮಾಡಿಸಿ ನಾವು ಕೋರ್ಟ್ಗೆ ಹೋಗಿ ಕಾನೂನಿಂದ ನಾವು FIR ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರಿ ಅವ್ರದ್ದೇ ಸರ್ಕಾರ ಇದೆ. ಸರ್ಕಾರ ಅವರು ಮಾಡ್ತಾ ಇರುವಾಗ ಅವರ ಅಧಿಕಾರಿಗಳು ಕೈ ಕೆಳಗಿಳಿದಿದ್ದಾರೆ. ಆದರೂ ಅವ್ರು ಮಾಡ್ತಾ ಇಲ್ಲ ಅಂದರೆ ಮತ್ತೆ ನಾವು ಇವಾಗೇನು ಸುತ್ತಮುತ್ತ ಜನ ಹೋಗಿದ್ದಾರೆ. ಇವಾಗ ನಾವು ಜಿಲ್ಲೆಯಾದ್ಯಂತ ಸುಮಾರು 1000 ಜನ, 10,000 ಜನ ಹೋಗಿ ಗುತ್ತಿಗೆ ಹಾಕಿ ಅವಾಗಲೂ ಮಾಡಲಿಲ್ಲ ಅಂತಂದರೆ ನಮಗೆ ಕಾನೂನು ಇದೆ, ನ್ಯಾಯಾಲಯ ಇದೆ. ನ್ಯಾಯಾಲಯದ ಮುಖಾಂತರ FIR ಮಾಡಿಸಿ ಅವ್ನ ಅರೆಸ್ಟ್ ಮಾಡೋ ಥರ ಮಾಡ್ತೀವಿ.